ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಒಳ್ಳೆಯ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಈ ಡಿಸೈನ್ನ. ನೆಕ್ಸ್ಟು ಫಸ್ಟ್ನೇ ಸ್ಟೆಪ್ ಬಿಟ್ಬಿಟ್ಟು ಎರಡನೇ ಸ್ಟೆಪ್ಪಿಗೆ ಸ್ವಲ್ಪ ಚೇಂಜ್ ಮಾಡಿರೋಂಥ ಡಿಸೈನು. ಸೊ ಆ ಡಿಸೈನ್ಗೋಸ್ಕರ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರು ರೆಗ್ಯುಲರ್ ಆಗಿ ತೊಗೊಳೋಂಥದ್ದು 10ನ ತೊಗೊಂಡಿದ್ದೀನಿ. ಸೊ ಈ ಡಿಸೈನು ಮೈಸೂರು ಸಿಲ್ಕ್ ಸ್ಯಾರಿಗೆ ಮತ್ತು ಕಾಟನ್ ಸೀರೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ಮೊದಲಿಗೆ ನಾವು ಈ ರೀತಿ ಥ್ರೆಡ್ನ ತೊಗೊಂಬಂದು ಲಾಕ್ ಮಾಡಬೇಕು ಬಟ್ಟೆಗೆ. ಆಮೇಲೆ 2 ಸರಿ ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಬಿಟ್ಟು ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಏನು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕನೇ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತೊಗೊಂಬಂದು ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದೆಳೆ ಮಿಸ್ ಆದರೂ ನಾವು ಮತ್ತೆ ಕ್ಲೀನಾಗಿ ಅದನ್ನು ಎಳ್ಕೋಬೇಕು. 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು. 1 ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ತೊಗೊಂಡು ಅದರ ಪಕ್ಕನೇ ಇನ್ನೊಂದು ಸಾರಿ ಥ್ರೆಡನ್ನು ಎಳ್ಕೊಂಬಂದ್ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು ಇನ್ನೊಂದನ್ನು. ಸೊ 2 ಸಾರಿ ನಾವು ಡಬಲ್ ಕ್ರೋಶೆ ಮಾಡಿದ್ದೀವಿ. ಫಸ್ಟಿಗೆ ಲಾಕ್ ಮಾಡಿ ಇದು ಮಾಡಿದ್ದೀವಿ, ಚೈನ್ ಹಾಕಿದ್ದೀವಿ. ಈಗ 3 ಚೈನ್ ಆದಮೇಲೆ ನೋಡಿ, ಇದು ಸಿಂಗಲ್ ಕ್ರೋಶ ಹಾಕಿ ಚೈನ್ ಹಾಕಿದ್ದು ಮತ್ತು ಡಬಲ್ ಕ್ರೋಶ ಹಾಕಿದ ಮಧ್ಯೆ ನಮಗೆ ಜಾಗ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು, ಪಿಕೌಟ್ ಮಾಡ್ಕೋಬೇಕು. ಸೊ ಪಿಕೌಟ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ಎತ್ತಿ ನೋಡಿ 3 mm ಬೀಡನ್ನು ಸಣ್ಣ ಬೀಡನ್ನು ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರನ ತಗೊಂಡು ನೋಡಿ ಈ ರೀತಿ ಹಿಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಬರ್ಬೇಕು. ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿರಿ. ಮತ್ತು ನೀಡಲ್ ಮೇಲೆ ತೊಗೊಂಡು ಪಕ್ಕಕ್ಕೆ ಇನ್ನೊಂದು ಸಾರಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬರ್ಬೇಕು. ಈ ರೀತಿ ನೀಡಲ್ ಮೇಲೆ ಹಾಕ್ಬಿಟ್ಟು ಪಕ್ಕದಲ್ಲೇ ಈ ರೀತಿ ಕ್ರೋಶನ ಹಾಕಿ ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿರಿ, 2 ಸೇರಿ 1 ಮಾಡಿ. ಮತ್ತು 3 ಚೈನ್ ಹಾಕಿದ್ಮೇಲೆ ನೋಡಿ ಇಲ್ಲೇ ಅಂತೂ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಗ್ಯಾಪ್ ಇರುತ್ತೆ. ಈ ರೀತಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿದಾಗ ನಮಗೆ ಪಿಕೌಟು ರೆಡಿ ಆಗುತ್ತೆ. ಈ ರೀತಿ ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಎತ್ಕೊಂಡ್ಬಿಟ್ಟು ಮತ್ತೆ ಒಂದು ಸಣ್ಣ ಬೀಡನ್ನು ಹಾಕ್ಕೋಬೇಕು. ಸಣ್ಣ ಬೀಡನ್ನು ಆದಮೇಲೆ ಮತ್ತೆ ನೀಡಲ್ ಮೇಲೆ ತೊಗೊಂಡು ದಾರನ ನೋಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಬರ್ಬೇಕು. 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು. ಮತ್ತು ನೀಡಲ್ ಮೇಲೆ ತೊಗೋಬೇಕು. ಈ ರೀತಿ ಪಕ್ಕದಲ್ಲೇ ಹಾಕ್ಬಿಟ್ಟು ನೀಡಲ್ನ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಸರಿ ಪಕ್ಕದಲ್ಲೇ ಮಾಡ್ಕೋಬೇಕು. ಆದಮೇಲೆ 3 ಚೈನ್ ಆದಮೇಲೆ ಮತ್ತು ನೋಡಿ ಇಲ್ಲಿ ಗ್ಯಾಪ್ ಆರಾಮಾಗಿ ಕಾಣಿಸುತ್ತೆ ನಮಗೆ. ಈ ರೀತಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು ಥ್ರೆಡ್ನ ಮೇಲೆ ಎತ್ಕೊಂಡು ಮತ್ತೆ ಒಂದು ಸಣ್ಣ ಬೀಡನ್ನು ಹಾಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ನಾವು ಒಂದು ಸಾರಿ ಲಾಕ್ ಮಾಡಿ 2 ಸಾರಿ ಚೈನ್ ಹಾಕೋಬೇಕು. ನೆಕ್ಸ್ಟ್ ನಮಗೆ ಆರಾಮಾಗಿ ಗೊತ್ತಾಗುತ್ತೆ. ಬಿಗ್ನರ್ಸಿಗೆ ಮಾತ್ರ ಸ್ವಲ್ಪ ಇದು ಆಗುತ್ತೆ. ಈ ರೀತಿ ಡಿಸೈನ್ನ ನೀವು ಆರಾಮಾಗಿ ಹಾಕ್ಬೋದು, ತುಂಬ ಈಸಿ. ಹಾಗೆ ಬೇಗ ಕೂಡ ಡಿಸೈನ್ ಮುಗಿದೋಗುತ್ತೆ. ನೋಡಿ ಈ ರೀತಿ 2 ಸರಿ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮತ್ತು ನೋಡಿ ಗ್ಯಾಪಲ್ಲಿ ನೀಡಲ್ನ ಹಾಕ್ಕೊಂಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಪಿಕೌಟ್ ಆಗುತ್ತೆ ಅವಾಗ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಎತ್ಬಿಟ್ಟು ಮತ್ತೆ ಒಂದು ಬೀಡನ್ನು ಹಾಕಬೇಕು. ಈ ರೀತಿ ಹಾಕಿಬಿಟ್ಟು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ನೋಡಿಕೊಂಡು
ತುಂಬ ಎಳಿಬಾರ್ದು. ಕರೆಕ್ಟಾಗಿ ಈ ರೀತಿ ಹಿಡ್ಕೊಂಡು ನೀಟಾಗಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬರ್ಬೇಕು. ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಹಾಕ್ಕೊಂಬಿಟ್ಟು ಪಕ್ಕದಲ್ಲಿರುವಂಥ ಬಟ್ಟೆಗೆ ಕ್ಲೀನಾಗಿ ಹಾಕ್ಬಿಟ್ಟು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 3 ಚೈನ್ ಮತ್ತು ಈ ರೀತಿ ಒಂದು ಲಾಕು ಪಿಕೌಟ್ ಆಗುತ್ತೆ. ಅವಾಗ ಇದಕ್ಕೆ ಪಿಕೌಟ್ ಅಂತ ಕರಿತೀವಿ. ಸೊ ಇದೇ ರೀತಿ ನಾನು ಪೂರ್ತಿ ಮೊದಲೇ ಸ್ಟೆಪ್ಪನ್ನು ಮುಗಿಸ್ಕೊತೀನಿ. ಸೊ ಪೂರ್ತಿ ಡಿಸೈನ್ನ ಮುಗಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ 2 ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಎಳೆದು ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫಸ್ಟಿಗೆ ನಾವು ಏನು ಚೈನ್ ಹಾಕಿದ್ವಿಲ್ಲ, ಲಾಕು ಮತ್ತು ಚೈನು, ಅಲ್ಲಿ ನಾನು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಸರಿ ಲಾಕ್ ಮಾಡ್ಕೊತೀನಿ. ಒಂದು ಸರಿ ಲಾಕ್ ಆದಮೇಲೆ ಇಲ್ಲಿ 2 ಚೈನ್, 3 ಚೈನ್, 4 ಚೈನ್ ಹಾಕ್ಬಿಟ್ಟು ನೋಡಿ, ಈ ಬೀಡು ಮುಂದೆ ಆಯಿತು, ಬೀಡು ಹಿಂದ್ಗಡೆನೆ ಮೊದಲೇನೆ ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಲಾಕ್ ಮಾಡಿದ್ದೀನಿ. ಡಬಲ್ ಕ್ರೋಶ ಅಲ್ಲ, ಸಾರಿ, ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇದು ನಮಗೆ ಕುಚ್ಚು ಕಟ್ಟೋಕ್ಕೋಸ್ಕರ ನಾವು ಇಲ್ಲಿ ಸ್ಟಾರ್ಟಿಂಗು 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು 1 ಚೈನ್, 2 ಚೈನ್ ಹಾಕ್ಕೊಳ್ಳಿ. ಫಸ್ಟಿಗೆ 2 ಚೈನ್ ಹಾಕ್ಬಿಟ್ಟು ಇಲ್ಲಿಂದ ನೀಡಲ್ ಮೇಲೆ ತೊಗೊಂಡು ದಾರಾನ ಈ ಬೀಡು ಮುಂದೆ ಆಯಿತು, ಬೀಡು ಹಿಂದ್ಗಡೆನೆ ಈಗ ಎಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ರೀತಿನೇ ಈ ಕಡೆನೇ ಇಲ್ಲೊಂದು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ಬಿಟ್ಟು ಇಲ್ಲಿ ನೋಡಿ ಡಬಲ್ ಕ್ರೋಶ ಹಾಕಿದ್ವಲ್ಲ ಅದರ ಒಳಗಡೆ ನಮ್ಗೆ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತೊಗೊಂಬಂದು ಲಾಕ್ ಮಾಡಬೇಕು. ನೆಕ್ಸ್ಟ್ ಅದೇ ಜಾಗಕ್ಕೆ ಮತ್ತೆ ಹಾಕ್ಬಿಟ್ಟು ಅದರ ಒಳಗಡೆಯಿಂದ ಮತ್ತೆ ಥ್ರೆಡ್ನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ, 2 ಆಯಿತು. ಈಗ ಇನ್ನೊಂದು ಸಿಂಗಲ್ ಕ್ರೋಶ, ಒಟ್ಟು 3 ಸಿಂಗಲ್ ಕ್ರೋಶ ಮಾಡಿದ್ದೀನಿ. ಮೊದಲಿಗೆ ಒಂದು ಸರಿ 3 ಚೈನ್ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು, ಆಮೇಲೆ 3 ಸರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಬರುತ್ತೆ ನಮಗೆ ಡಿಸೈನು. ಮತ್ತು ಇಲ್ಲಿಂದ ಕರೆಕ್ಟಾಗಿ ನೋಡಿ ನೀಡಲ್ ಮೇಲೆ ಒಂದು ಸಾರಿ ದಾರ ತೊಗೊಂಡು ನೋಡಿ ಬೀಡ್ಕಿ ಮುಂದೆ ಆಯಿತು, ಬೀಡಿ ಹಿಂದ್ಗಡೆನೆ ಈ ರೀತಿ ಥ್ರೆಡ್ನ ಎಳ್ಕೊಂಡು 2 ಸೇರಿ ಒಂದು ಮಾಡ್ಕೋಬೇಕು. ಎರಡೊಂದು ಸರಿ ಒಂದು ಮಾಡಬೇಕು. ಒಂದು ಡಬಲ್ ಕ್ರೋಶ ಮಾಡಿಬಿಟ್ಟು ಮತ್ತು 3 ಚೈನ್ ಆದಮೇಲೆ ನೋಡಿ ಇಲ್ಲಿ ಈ ಡಬಲ್ ಕ್ರೋಶದ ಒಳಗಡೆಯಿಂದ ಥ್ರೆಡ್ನ ತೊಗೊಬಂದು ಲಾಕ್ ಮಾಡ್ಕೋಬೇಕು. ಮತ್ತು ಇದು ನಾವು ಕುಚ್ಚು ಕಟ್ಟೋದಕ್ಕೋಸ್ಕರ ನೋಡಿ ಈ ರೀತಿ ಬರುತ್ತೆ ಡಿಸೈನು. ಸ್ಟಾರ್ಟಿಂಗ್ ಮಾತ್ರ 2 ಸರಿ ಚೈನ್ ಹಾಕೋಬೇಕು, ಆಮೇಲೆ ನಾವು ಯಾವುದೇ ರೀತಿ ಚೈನ್ ಹಾಕೋಗಿಲ್ಲ. ಸಿಂಗಲ್ ಕ್ರೋಶ 3 ಸಾರಿ ಸಿಂಗಲ್ ಕ್ರೋಶ ಹಾಕಿದ ತಕ್ಷಣ ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡಬೇಕು. ನೋಡಿ ಈಗ ಒಂದು ಸರಿ ಲಾಕ್ ಆದಮೇಲೆ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದೀವಿ. ಈಗ ಹಾಗೆ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಒಂದಾಯಿತು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ, ಇದು 3ನೇ ಸಿಂಗಲ್ ಕ್ರೋಶ. ಈ ರೀತಿ 3 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 3 ಚೈನ್ ಹಾಕ್ಬಿಟ್ಟು ಲಾಕ್ ಆದಮೇಲೆ 3 ಸಾರಿ ಸಿಂಗಲ್ ಕ್ರೋಶ ಹಾಕಬೇಕು. ನೋಡಿ ಈ ರೀತಿ ನೀಟಾಗಿ ಇದು ಮಾಡ್ಕೋಬೇಕು. ಮತ್ತು ಡೈರೆಕ್ಟಾಗಿ ಇಲ್ಲಿಂದನೇ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನೋಡಿ ಬೀಡ್ ಈ ಕಡೆ ಕಾಣುತ್ತಲ್ಲ ಈ ಕಡೆನೇ ಥ್ರೆಡ್ನ ಎಳ್ಕೊಂಬಂದು 2 ಸೇರಿ ಒಂದು ಮಾಡಬೇಕು, 2 ಸೇರಿ ಒಂದು ಮಾಡಬೇಕು, ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 3 ಚೈನ್ ಆದಮೇಲೆ ಇದ್ರೊಳಗಡೆಯಿಂದ ಥ್ರೆಡ್ನ ತೊಗೊಂಬಂದು ಈ ರೀತಿ ಲಾಕ್ ಮಾಡಬೇಕು. ಮತ್ತು 1 ಸಿಂಗಲ್ ಕ್ರೋಶ, 2 ಸರಿ ಸಿಂಗಲ್ ಕ್ರೋಶ,
ಲಾಸ್ಟು ಇನ್ನೊಂದು ಸರಿ ಸಿಂಗಲ್ ಕ್ರೋಶ, 3 ಸರಿ ಸಿಂಗಲ್ ಕ್ರೋಶ ಮಾಡಬೇಕು. 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿರ್ತೀವಲ್ಲ ಅದನ್ನ ಸೇರಿಸಿದ್ರೆ 4 ಸರಿ ನಾವು ಲಾಕ್ ಮಾಡಿದಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಬರುತ್ತೆ ನಮಗೆ. ಈ ರೀತಿ ಆದಮೇಲೆ ಮತ್ತೆ ಇಲ್ಲಿಂದ ನೀಡಲ್ ಮೇಲೆ ತಗೊಂಡು ನೋಡಿ ನೆಕ್ಸ್ಟ್ ಇರುವಂಥ ಬೀಡ ಪಕ್ಕದಲ್ಲಿ ಈ ರೀತಿ ಥ್ರೆಡ್ನ ಎಳ್ಕೊಂಬಂದು 2 ಸರಿ 1 ಮಾಡಬೇಕು, 2 ಸರಿ 1 ಮಾಡಬೇಕು. ಮತ್ತು 3 ಚೈನ್ 1 ಲಾಕ್, 3 ಚೈನ್ ಆದಮೇಲೆ 1 ಸರಿ ಲಾಕು, 2ನೇ ಸರಿ ಹಾಗೆ ಲಾಕ್ ಮಾಡಬೇಕು, 3ನೇ ಸರಿ ಲಾಕು, 4ನೇ ಸರಿ ಲಾಕ್. ಈ ರೀತಿ 4 ಸರಿ ನಾವು ಲಾಕನ್ನು ಮಾಡಬೇಕು. ಮತ್ತು ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ತಗೊಂಡು ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ತುಂಬ ಸಿಂಪಲ್ ಆಗಿದೆ ಈ ಡಿಸೈನು. ಸೊ ಬಿಗಿನರ್ಸ್ ಅಂತೂ ಆರಾಮಾಗಿ ಹಾಕ್ಕೊಡ್ಬೋದು. ನೀವು ಯಾವ ರೀತಿ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೈಮಿಂಗು. ಒಂದು 2 ಅವರ್ 3 ಅವರಲ್ಲಿ ಸೀರೆನ ಮುಗಿಸ್ಬಿಡ್ಬೋದು ನಾವು. ಅಷ್ಟು ತುಂಬ ಈಸಿ ಇರುವಂಥ ಡಿಸೈನ್ ಇದು. ಆರಾಮಾಗಿ ಹಾಕ್ಕೊಡ್ಬೋದು ಕಸ್ಟಮರಿಗೂ. ಹಾಗೆ ತುಂಬ ನಮಗೆ ಜಾಸ್ತಿ ಹೆವಿ ಡಿಸೈನ್ ಬೇಡ ಅಥವಾ ಜಾಸ್ತಿ ಕಾಸ್ಟ್ಲಿ ಇರೋಂಥ ಡಿಸೈನ್ಸ್ ಬೇಡ ಅಂದವ್ರಿಗೆ, ನಮ್ಮ ಕಮ್ಮಿ ರೇಟಿಗೆ ಬೇಕು ಅಂತ ಅನ್ನೋರಿಗೆ ಈ ಡಿಸೈನ್ನ ನೀವು ಹಾಕ್ಕೊಡಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಈ ರೀತಿ ಡಬಲ್ ಕ್ರೋಶ ಆದಮೇಲೆ 3 ಚೈನ್ 1 ಸರಿ ಲಾಕ್ ಮಾಡ್ಕೋಬೇಕು. ಈ ಡಬಲ್ ಕ್ರೋಶದ ಮೇಲ್ಗಡೆನೆ ನಾವು ಲಾಕ್ ಮಾಡೋದು. 2ನೇ ಸರಿ ಲಾಕ್, 3ನೇ ಸರಿ ಲಾಕ್, ಇದು 4ನೇ ಸರಿ ಲಾಕ್. 4 ಸರಿ ಲಾಕ್ ಆದಮೇಲೆ ನಾವು ನೋಡಿ ಈ ರೀತಿ ಲಾಕ್ ಆದಮೇಲೆ ನೆಕ್ಸ್ಟಿಗೆ ಎಳಿತಾ ಹೋಗ್ಬೇಕು. ನೋಡಿಲಿ ನಾನು 6 ಪೆಟಲ್ಸ್ನ ಹಾಕಿದ್ದೀನಿ. ಫಸ್ಟಿಗೆ ಕುಚ್ಚು ಬಿಟ್ಬಿಟ್ಟು ಕುಚ್ಚಿಗೆ 4 ಚೈನ್ ಹಾಕಿದ್ದೀನಿ. ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನು. ಸೊ ಇದೇ ರೀತಿ ನಾನು ಇನ್ನು 4 ಪೆಟಲ್ಸ್ನ ಮಾಡ್ಕೊತೀನಿ. 4 ಪೆಟಲ್ಸ್ ಆದಮೇಲೆ ಮತ್ತೆ ನಾವು ಕುಚ್ಚು ಹಾಕೋದಕ್ಕೆ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ಈಗ 10ನೇದು ಹಾಕ್ತಾಯಿದ್ದೀನಿ ನಾನು. ನೋಡಿ ಈ ರೀತಿ 3 ಸರಿ ನಾವು ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೋಬೇಕು. ಇದು 3ನೇ ಸರಿ, ಇದು 4ನೇ ಸರಿ. 4 ಹಿಡಿಸಿದ್ರೆ 4 ಹಾಕ್ಬೋದು, 5 ಬೇಕಂದರೆ 5 ಕೂಡ ನೀವು ಹಾಕ್ಬೋದು. ಇಲ್ಲಿ ಸಿಂಗಲ್ ಕ್ರೋಶ ನೋಡಿ, ಇಲ್ಲಿ ಕುಚ್ಚು, ಇಲ್ಲಿ 10ನ್ನ ಹಾಕಿದ್ದೀನಿ ನಾನು. 10 ಪೆಟಲ್ಸ್ನ ಹಾಕಿದ್ದೀನಿ. ನೆಕ್ಸ್ಟು ಮತ್ತೆ ನೋಡಿ ಇಲ್ಲಿ ಹಾಗೆ ಡೈರೆಕ್ಟು ಮಾಡ್ಬೋದು, ಇಲ್ಲಾಂದರೆ ಇನ್ನೊಂದು ಸರಿ ನಾವು ಈ ರೀತಿ ಲಾಕ್ ಮಾಡಿಕೊಂಡು ಆಮೇಲೆ ನೋಡಿ ಈ ರೀತಿ 4 ಚೈನ್ನ ಹಾಕೋಬೇಕು. 4 ಚೈನ್ ಹಾಕೊಂಬಿಟ್ಟು ನೆಕ್ಸ್ಟ್ ಇರುವಂಥ ಬೀಡು ಮೊದಲೇ ಈ ರೀತಿ ಲಾಕ್ ಮಾಡ್ಕೋಬೇಕು. ಇದು ನಮಗೆ ಕುಚ್ಚು ಕಟ್ಟೋದಕ್ಕೆ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ನಾವು ಇಲ್ಲಿಂದ ಮೊದಲಿಗೆ 2 ಸರಿ ಚೈನ್ ಹಾಕಿದೆ. ಬೇಕೆಂದರೆ ನಾವು ಇಲ್ಲಿ ಒಂದೇ ಸರಿ ಕೂಡ ಹಾಕ್ಬೋದು. ತುಂಬ ಲೂಸ್ ಆಗುತ್ತೆ ಅಂದರೆ 1 ಸರಿ ಆದರೆ ಸಾಕು. ನೋಡಿ ಈ ರೀತಿ ಹಾಕ್ಬಿಟ್ಟು ಡಬಲ್ ಕ್ರೋಶ ಹಾಕೋಬೇಕು. ಡಬಲ್ ಕ್ರೋಶ ಆದಮೇಲೆ 3 ಚೈನ್, ಮತ್ತು ಈ ಡಬಲ್ ಕ್ರೋಶದ ಮೇಲ್ಗಡೆ ಲಾಕ್ ಮಾಡ್ತಾ ಬರಬೇಕು. ಸ್ವಲ್ಪ ಡಬಲ್ ಕ್ರೋಶ ನಮಗೆ ಲೂಸ್ ಆಯಿತು. ತುಂಬ ಲೂಸ್ ಆದರೆ ಸ್ವಲ್ಪ ಡಿಸೈನು ಮುಂದೆ ಬರುತ್ತೆ. ಎಲ್ಲನೂ ಒಂದೇ ಲೆವೆಲಲ್ಲೇ ಇರಬೇಕು. ಈ ರೀತಿ ಒಂದೇ ಲೆವೆಲಲ್ಲಿ ನೋಡಿಕೊಂಡು ನಾವು ಡಬಲ್ ಕ್ರೋಶನ ಹಾಕ್ಕೋಬೇಕು. ನೋಡಿ ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದೆ.
ಎರಡನೇ ಸರಿ ಸಿಂಗಲ್ ಕ್ರೋಶ, ಮೂರನೇ ಸರಿ ಸಿಂಗಲ್ ಕ್ರೋಶ, ನಾಲ್ಕನೇ ಸರಿ ಸಿಂಗಲ್ ಕ್ರೋಶ. ಈ ರೀತಿ ಮಾಡಿಬಿಟ್ಟು ಇಲ್ಲಿಂದ ಡೈರೆಕ್ಟಾಗಿ ಮತ್ತೆ ನೆಕ್ಸ್ಟ್ ಬೀಡ್ ಹತ್ರ ನಾವೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ 3 ಚೈನ್ ಮತ್ತು ಅದೇ ಪ್ರಕಾರ 4 ಸರಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇದು ಕುಚ್ಚಿಗೆ. ಸೊ ಸ್ಟಾರ್ಟಿಂಗ್ ಕುಚ್ಚಿಗೆ ಬಿಟ್ಟಿದ್ದೀನಿ, ಆಮೇಲೆ ಮಧ್ಯದಲ್ಲಿ ಕುಚ್ಚಿಗೆ ಬಿಟ್ಟಿದ್ದೀನಿ. ನೀವು ಇಲ್ಲಿ ಪೆಟಲ್ಸು ನಾನು 10ಕ್ಕೆ ಒಂದು ಸರಿ ಹಾಕಿದ್ದೀನಿ. ನೋಡಿ ಫೈನಲ್ಲಾಗಿ ನಾನು ಕುಚ್ಚನ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕುಚ್ಚಿಗೆ ಬಂದುಬಿಟ್ಟು ನಾನು 130 ಎಳೆ ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ಕೊಂಡಿದ್ದೀನಿ ಬೇಬಿ ಕುಚ್ಚನ್ನ. ನೋಡಿ ತುಂಬ ಉದ್ದ ಹಾಕಿಲ್ಲ ನಾನು. ಇಲ್ಲಿ 9 ಪೆಟಲ್ಸ್ನ ಹಾಕಿದ್ದೀನಿ. ಈ ರೀತಿ 10 ಪೆಟಲ್ಸ್ ಆದಮೇಲೆ ಒಂದು ಕುಚ್ಚಿಗೆ ಹಾಕಿದ್ದೀನಿ. ಮತ್ತು ಇಲ್ಲಿ 10 ಪೆಟಲ್ಸು ಮತ್ತು ಇಲ್ಲೊಂದು ಕುಚ್ಚು. ಸೀರೆ ಪೂರ್ತಿನೂ ನೀವು ಇದೇ ರೀತಿ ಮಾಡ್ಕೊಂಡು ಹೋಗ್ಬೋದು, ಅಥವಾ 7 ಬೇಕಾದರೂ ಮಾಡ್ಕೋಬೋದು. ಕೆಲವರು ಕುಚ್ಚು ಹತ್ತತ್ರ ಇರಲಿ ಅನ್ನೋರಿಗೂ ಕೂಡ ನೀವು 5 ಪೆಟಲ್ಸ್ ಹಾಕ್ಬಿಟ್ಟು ನೆಕ್ಸ್ಟು ಕುಚ್ಚು ಮಾಡ್ಕೋಬೋದು, ಅಥವಾ 7 ಮಾಡಿಕೊಂಡು ನೆಕ್ಸ್ಟು ಕುಚ್ಚು ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕು ಕಸ್ಟಮರಿಗೆ ಯಾವ ರೀತಿ ನೀವು ಇಲ್ಲಿ ಇದನ್ನು ಮಾಡ್ಬೋದು. ಕುಚ್ಚನ್ನ ಹತ್ರ ಬೇಕು ಅಂದರೆ ಹತ್ರ ಮಾಡ್ಕೋಬೋದು, ಬೇಡ ಅಂದರೆ ದೂರ ಈ ರೀತಿ ಮಾಡ್ಕೋಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮೈಸೂರು ಸಿಲ್ಕ್ ಸೀರೆಗೆ ಹಾಗೆ ಕಾಟನ್ ಸೀರೆಗಳಿಗಂತೂ ತುಂಬ ಡಿಸೈನು ಚೆನ್ನಾಗಿ ಒಪ್ಪುತ್ತೆ ಈ ಡಿಸೈನು ಸಿಂಪಲ್ಲಾಗಿ. ಸೊ ಅಂಥ ಕಸ್ಟಮರಿಗೆ ಹಾಕ್ಕೊಡಿ. ಇದ್ರ ಪ್ರೈಸ್ ಬಂದುಬಿಟ್ಟು 400ಇಂದ 450 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಸೊ ಆ ರೀತಿ ಇರುವಂಥ ಡಿಸೈನ್ ಇದು. ಸೊ ಇವತ್ತಿನ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ದೇ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೊದಲೇ ಸಿಗುತ್ತೆ. ಹಾಗೆ ನಿಮ್ಮ ಗ್ರೂಪಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.